Hi everyone, how are you all? All are you fine? I think you are all fine. So in the previous we are in the previous classes, in the previous three classes, we have discussed about small transformer winding. About small transformer winding. So ಮೂರು ಕ್ಲಾಸ್ಗಳು ನಿಮಗೆ ತುಂಬ ಉಪಯೋಗ ಆಗಿದೆ ಅನ್ಕೊಂತ ಭಾವಿಸ್ತಾ ಅದಕ್ಕೆ ಮುಂದಿನ ಒಂದು ಕ್ಲಾಸ್ನಲ್ಲಿ ನಾನು ಈ ಜನರಲ್ ಮೇಂಟೆನೆನ್ಸ್ ಆಫ್ ತ್ರೀ ಫೇಸ್ ಟ್ರಾನ್ಸ್ಫಾರ್ಮರ್ಸ್ ಬಗ್ಗೆ ನಾವು ಮಾತಾಡೋಣ, ಅದರ ಬಗ್ಗೆ ತಿಳ್ಕೊಳ್ಳೋಣ ಇವತ್ತು. ಸೊ ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ಗಳು ತುಂಬ ಕಾಸ್ಟ್ಲಿ ಆಗಿರ್ತವೆ, ಹಾಗಾಗಿ ನಾವು ಅದರ ಒಂದು ಮೇಂಟೆನೆನ್ಸ್ನು ಕೂಡ ಅಷ್ಟೇ ಅಚ್ಚುಕಟ್ಟಾಗಿ ಮಾಡಬೇಕಾಗತ್ತೆ. ಮೇಂಟೆನೆನ್ಸ್ ಮಾಡೋದ್ರ ಮುಖಾಂತರ ಟ್ರಾನ್ಸ್ಫಾರ್ಮರ್ನ ಲೈಫನ್ನು ಮತ್ತು ಅದರ ಎಫಿಷಿಯನ್ಸಿಯನ್ನು ನಾವು ಚೆನ್ನಾಗಿ ತಗೋಬಹುದು ಅಂತೇಳಿ ಹೇಳ್ತಾ, ಅದರಲ್ಲಿ ಮೊಟ್ಟ ಮೊದಲನೇದಾಗಿ ನೆಸೆಸಿಟಿ ಆಫ್ ಮೇಂಟೆನೆನ್ಸ್. ದ ಪವರ್ ಟ್ರಾನ್ಸ್ಫಾರ್ಮರ್ is required to give a long and trouble-free service. It should be under constant attention and maintenance as it is a ಕಾಸ್ಟ್ಲಿ ಡಿವೈಸ್. ಸೊ ತುಂಬ ಕಾಸ್ಟ್ಲಿ ಡಿವೈಸ್ ಆಗಿರೋದ್ರಿಂದ ಅದಕ್ಕೆ ಸಮಯಕ್ಕೆ ತಕ್ಕನ ಹಾಗೆ ಏನು ಮೇಂಟೆನೆನ್ಸ್ ಮಾಡಬೇಕು ಆ ಎಲ್ಲ ಮೇಂಟೆನೆನ್ಸ್ಗಳನ್ನು ಕಾಲಕ್ಕೆ ತಕ್ಕ ಹಾಗೆ ಮಾಡ್ತಾ ಇರಬೇಕಾಗತ್ತೆ. ಹಾಗೆ ಮಾಡಿದರೆ ಅದರ ಟ್ರಾನ್ಸ್ಫಾರ್ಮರ್ನ ಲೈಫ್ ಮತ್ತು ಎಫಿಷಿಯನ್ಸಿ ಎಲ್ಲದೂ ಕೂಡ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಿ. ಸೊ ಹಾಗೇನೆ ಎ ರಿಜಿಡ್ ಸಿಸ್ಟಮ್ ಆಫ್ ಇನ್ಸ್ಪೆಕ್ಷನ್ ಆ್ಯಂಡ್ ಪ್ರಿವೆಂಟಿವ್ ಮೇಂಟೆನೆನ್ಸ್ ವಿಲ್ ಎನ್ಶ್ಯೂರ್ ಲಾಂಗ್ ಲೈಫ್, trouble-free service and low maintenance cost. Maintenance shall consist of regular inspection, testing and reconditioning wherever is necessary ಅಂತ ಹೇಳ್ತೀವಿ. ಸೊ ಟ್ರಾನ್ಸ್ಫಾರ್ಮರ್ ಅನ್ನತಕ್ಕಂಥದ್ದು ಕಾಲಕ್ಕೆ ತಕ್ಕ ಹಾಗೆ ಕಟ್ಟುನಿಟ್ಟಾಗಿ ನಾವು ಅದನ್ನು ಇನ್ಸ್ಪೆಕ್ಷನ್ ಮಾಡೋದ್ರಿಂದ, ಪ್ರಿವೆಂಟಿವ್ ಮೇಂಟೆನೆನ್ಸನ್ನು ಮಾಡೋದ್ರಿಂದ, ಹಾಗೆ ಕೆಲವೊಂದು ಸಂದರ್ಭದಲ್ಲಿ ಏನು ಮಾಡಬಹುದು, ರೀಕಂಡೀಷನಿಂಗ್ ಮಾಡೋದ್ರ ಮುಖಾಂತರ, ಟೆಸ್ಟಿಂಗ್ ಮಾಡೋದ್ರ ಮುಖಾಂತರ ಮೇಂಟೆನೆನ್ಸ್ ಮಾಡ್ತಾ ಇದ್ದರೆ ಟ್ರಾನ್ಸ್ಫಾರ್ಮರ್ನ ಹೆಲ್ತ್ ಚೆನ್ನಾಗಿರುತ್ತೆ, ಅದು ಉಪಯೋಗಕ್ಕೆ ಚೆನ್ನಾಗಿ ಬರುತ್ತೆ. ತುಂಬ ಕಾಸ್ಟ್ಲಿ ಆಗಿರೋದ್ರಿಂದ ನಾವು ಅದ್ರ ಬಗ್ಗೆ ಅಂದರೆ ದೊಡ್ಡ ಟ್ರಾನ್ಸ್ಫಾರ್ಮರ್ಗಳಿರ್ತವೆ KV ಸ್ಟೇಷನ್ಗಳಲ್ಲಿ, ಅಂಥ ಟ್ರಾನ್ಸ್ಫಾರ್ಮರ್ಗಳಂತೂ ಅಚ್ಚುಕಟ್ಟಾಗಿ ಕಟ್ಟುನಿಟ್ಟಾಗಿ ಕಾಲಕ್ಕೆ ಏನಿರ್ತದೆ ಮೇಂಟೆನೆನ್ಸ್ ಚಾರ್ಟೇ ಇರ್ತದೆ. ಅದ್ರದ್ದನ್ನು ನಾನು ಮುಂದೆ ಹೇಳ್ತೀನಿ. ಆ ಮೇಂಟೆನೆನ್ಸ್ ಚಾರ್ಟನ್ನು ಇಟ್ಕೊಂಡು ಅದ್ರ ಪ್ರಕಾರನೇ ಮೇಂಟೆನೆನ್ಸನ್ನು ಮಾಡ್ತಾ ಹೋಗಬೇಕಾಗತ್ತೆ. ಸಾಮಾನ್ಯವಾಗಿ ಏನು ಈ ಕಾಸಸ್ ಆಫ್ ಬ್ರೇಕ್ ಡೌನ್, ಈ ಸಿಸ್ಟಮ್ ಹಾಳಾಗೋದಕ್ಕೆ, ಈ ಟ್ರಾನ್ಸ್ಫಾರ್ಮರ್ಗಳು ಹಾಳಾಗೋದಕ್ಕೆ ಕೆಲವೊಂದಷ್ಟು ಕಾರಣಗಳಿದ್ದಾವೆ. ಜನರಲಿ ದ ಕಾಸಸ್ ಆಫ್ ಎ ಬ್ರೇಕ್ ಡೌನ್ ಆಫ್ ಟ್ರಾನ್ಸ್ಫಾರ್ಮರ್ ಮೇ ಬಿ ಕ್ಲಾಸಿಫೈಡ್ ಆಸ್ ಫಾಲೋಸ್. ಸೊ ನಾನಿಲ್ಲಿ ಫಾಲ್ಟಿ ಡಿಸೈನ್ ಆರ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಅಥವಾ ಡಿಸೈನ್ ಮಾಡಬೇಕಾದ್ರೆ ಏನಾದರೂ ಮಿಸ್ಟೇಕ್ ಮಾಡಿದಾಗ, ಫಾಲ್ಟ್ ಮಾಡಿದಾಗ ಅಂಥ ಸಂದರ್ಭದಲ್ಲೂ ಕೂಡ ಈ ಒಂದು ಟ್ರಾನ್ಸ್ಫಾರ್ಮರ್ಗಳು ಹಾಳಾಗುವಂಥ ಸಾಧ್ಯತೆಗಳಿರ್ತವೆ. ಹಾಗೆ ಇನ್ಕರೆಕ್ಟ್ ಇನ್ಸ್ಟಾಲೇಷನ್ ಅಂತ ಹೇಳ್ತೀವಿ. ಹಾಗೆ ಸರಿಯಾದ ರೀತಿಯಲ್ಲಿ ಯೂಸ್ ಮಾಡದೇ ಇರೋದು, ಸರಿಯಾದ ರೀತಿಯಲ್ಲಿ ಇನ್ಸ್ಟಾಲೇಷನ್ ಮಾಡದೇ ಇದ್ದಾಗೂ ಕೂಡ ಸೊ ಆ ರೀತಿ ಹಾಳಾಗುವಂಥ ಸಾಧ್ಯತೆಗಳುಂಟು. ಮತ್ತು ಅದೇ ರೀತಿ ಓವರ್ಲೋಡಿಂಗ್ ಹಾಕಿದಾಗ, ಆ ಒಂದು ಟ್ರಾನ್ಸ್ಫಾರ್ಮರ್ನ ರೇಟಿಂಗ್ ಲೋಡ್ ಎಷ್ಟಿದೆ ಅದಕ್ಕಿಂತ ಹೆಚ್ಚು ಲೋಡ್ ಹಾಕಿದಾಗೂ ಕೂಡ ಹಾಳಾಗುವಂಥ ಸಾಧ್ಯತೆಗಳು ಜಾಸ್ತಿ. ಆ್ಯಂಡ್ ವೇರ್ ಆ್ಯಂಡ್ ಟೇರ್ ಅದರ್ ಡಿಟೋರಿಯರೇಷನ್ ಅಂತ ಹೇಳ್ತೀವಿ. ಅದರೊಳಗಡೆ ಬಳಸ್ತಕ್ಕಂಥ ಇನ್ಸುಲೇಟಿಂಗ್ ಮೆಟೀರಿಯಲ್ಗಳಿರ್ಬೋದು, ವಾರ್ನಿಷ್ ಇರ್ಬೋದು, ಅದೇನು ಇರ್ತದೆ ಅವೆಲ್ಲವೂ ಕೂಡ ಹಾಳಾಗಿದಾಗ ಅಂಥ ಒಂದು ಕಾರಣದಿಂದನೂ ಆಗ್ತಕ್ಕಂಥದ್ದಿದೆ. ಹಾಗೆ ನೆಗ್ಲಿಜೆನ್ಸ್, ಆಕ್ಸಿಡೆಂಟ್ಸು, ಎನ್ವಿರಾನ್ಮೆಂಟಲ್ ಹಜಾರ್ಡ್ ಅಂತ. ನೆಗ್ಲಿಜೆನ್ಸ್ ನಾವು ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡದೆ ಹೋದಾಗೂ ಅದು ಹಾಳಾಗುವಂಥ ಸಾಧ್ಯತೆ ಇರ್ತದೆ. ಸಮ್ ಎಲೆಕ್ಟ್ರಿಕಲ್ ಆಕ್ಸಿಡೆಂಟ್ಸ್ಗಳಾಗ್ತವೆ, ಸಮ್ಟೈಮ್ಸ್ ಎನ್ವಿರಾನ್ಮೆಂಟಲ್ ಹಜಾರ್ಡ್ ಆಗ್ತಿರ್ತದೆ. ಸೊ ಇನ್ನು ಸ್ವಲ್ಪ ಟೈಮಲ್ಲಿ ನ್ಯಾಚುರಲ್ ಕ್ಲಾಮಿಟಿ ಆಗ್ತದೆ. ಸೊ ಇವೆಲ್ಲವೂ ಸೇರ್ಕೊಂಡು ನಮಗೇನಾಗುತ್ತೆ, ಟ್ರಾನ್ಸ್ಫಾರ್ಮರ್ಗಳು ಹಾಳಾಗುವಂಥ ಸಾಧ್ಯತೆಗಳು ಇರ್ತವೆ. ಸೊ ಅಲ್ಲಿ ಪ್ರಿನ್ಸಿಪಲ್ ಆಬ್ಜೆಕ್ಟ್ ಆಫ್ ದ ಮೇಂಟೆನೆನ್ಸ್ ಅಂತ ಹೇಳಿದ್ರೆ, ಪ್ರಿನ್ಸಿಪಲ್ ಆಬ್ಜೆಕ್ಟ್ ಆಫ್ ಮೇಂಟೆನೆನ್ಸ್ ಇಸ್ ಟು ಮೇಂಟೈನ್ ದ ಇನ್ಸುಲೇಷನ್ ಇನ್ ಗುಡ್ ಕಂಡೀಷನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಇನ್ಸುಲೇಷನ್ ಮೇಂಟೆನೆನ್ಸ್ ಅನ್ನೋದು ತುಂಬ ಮುಖ್ಯವಾಗಿರ್ತದೆ ಈ ಟ್ರಾನ್ಸ್ಫಾರ್ಮರ್ನಲ್ಲಿ. ಮಾಯ್ಶ್ಚರ್, ಡರ್ಟ್ ಆ್ಯಂಡ್ ಎಕ್ಸೆಸಿವ್ ಹೀಟ್ ಇನ್ ಕಾಂಟ್ಯಾಕ್ಟ್ ವಿತ್ ಆಕ್ಸಿಜನ್ are the main causes of the insulation deterioration, and avoidance of these will keep the insulation in good condition. ಸೊ ನನ್ನ ಮಾಯಿಶ್ಚರ್ ಒಳಗಡೆ ಎಂಟ್ರಿ ಆಗೋದ್ರಿಂದ ಅಲ್ಲಿ ಏನಾಗುತ್ತೆ, ಅದು ಹೋಗ್ಬಿಟ್ಟು ಎಕ್ಸೆಸಿವ್ ಹೀಟು, ಡರ್ಟ್ ಎಲ್ಲ ಒಳಗಡೆ ಹೋಗ್ಕೊಂಡು ಅದು ಡರ್ಟು ಮಾಯಿಶ್ಚರ್ ಎಲ್ಲ ಹೋಗಿ ಎಕ್ಸೆಸಿವ್ ಹೀಟ್ಗೆ ಕಾರಣ ಆಗುತ್ತೆ. ಆ ಹೀಟ್ ಬಂದಾಗ ಅಲ್ಲಿ ಏನಾಗುತ್ತೆ, ಒಂದು ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ, ಅದು ಆಕ್ಸಿಜನ್ ಪ್ರೊಡ್ಯೂಸ್ ಆಗೋದಕ್ಕೆ ಕಾರಣಕರ್ತ ಆಗುತ್ತೆ. ಈ ರೀತಿಯಾಗಿ ಏನಾಗುತ್ತೆ, ಇನ್ಸುಲೇಷನ್ಗಳು ಹಾಳಾಗ್ತವೆ. ಇದನ್ನು ನಾವು ಅವಾಯ್ಡ್ ಮಾಡ್ತಕ್ಕಂಥದ್ದು. ಸೊ ಅದನ್ನು ನಾವು ಇನ್ಸುಲೇಷನನ್ನು ಗುಡ್ ಕಂಡೀಷನಲ್ಲಿ ಇಡ್ತಕ್ಕಂಥದ್ದು ಬಹಳ ಪ್ರಮುಖವಾಗಿದೆ. ಇಲ್ಲಿ ದೇರ್ ವಿಲ್ ಬಿ ಎ ಡಿಕ್ಲೈನ್ ಇನ್ ದ ಕ್ವಾಲಿಟಿ ಆಫ್
insulation during the aging process due to chemical and physical effects. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಇಂಥ ಒಂದು ಕೆಮಿಕಲ್ ಫಿಸಿಕಲ್ ಎಫೆಕ್ಟ್ಗಳು ಆಗೋದ್ರಿಂದ ಈ ಹೊರಗಡೆಯಿಂದ ಮಾಯಿಶ್ಚರ್ ಡರ್ಟ್ ಏರ್ ಒಳಗಡೆ ಎಂಟ್ರಿ ಆಗಿ ಅಲ್ಲಿ ಏನೋ ಒಂದು ಕೆಮಿಕಲ್ ಆ್ಯಂಡ್ ಫಿಸಿಕಲ್ ಎಫೆಕ್ಟ್ಸ್ಗಳು ಆಗೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಆ ಟ್ರಾನ್ಸ್ಫರ್ನ ಇನ್ಸುಲೇಷನ್ ಕ್ವಾಲಿಟಿ ಕುಸಿತ ಆಗುತ್ತೆ. ಆ ಒಂದು ಏಜಿಂಗ್ ಪ್ರೋಸೆಸ್ ಮೇಲೂ ಕೂಡ ಅದರ ಒಂದು ಇನ್ಸುಲೇಷನ್ ಕ್ವಾಲಿಟಿ ಕುಸಿತ ಆಗುತ್ತೆ. ಸೊ ಅದನ್ನೆಲ್ಲ ನಾವು ಈ ಪ್ರಿವೆಂಟಿವ್ ಮೇಂಟೆನೆನ್ಸ್ ಮಾಡೋದ್ರಲ್ಲಿ ಆ ಕಾಲಕ್ಕೆ ಸರಿಯಾದ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡೋದ್ರ ಮುಖಾಂತರ ಇನ್ಸುಲೇಷನ್ ಕ್ವಾಲಿಟಿನನ್ನು ಚೆನ್ನಾಗಿ ಇಟ್ಕೋಬೇಕಾಗತ್ತೆ. ದ ಡಿಕೆ ಆಫ್ ದ ಇನ್ಸುಲೇಷನ್ ಫಾಲೋಸ್ ದ ಕೆಮಿಕಲ್ ರಿಯಾಕ್ಷನ್ ರೇಟ್ ಆ್ಯಂಡ್ ಇಫ್ ದ sustained operating temperature exceeds the normal operating temperature of 75 degrees Celsius by about 10 degrees Celsius, the life of the transformer will get shortened. ಸೊ ನಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀತಿ ಹೊರಗಡೆ ಇರ್ತಕ್ಕಂಥ ಕೆಲವೊಂದು ಮಾಯಿಶ್ಚರ್ಗಳು ಏರ್ ಡಸ್ಟ್ ಎಲ್ಲ ಒಳಗಡೆ ಹೋಗ್ಬಿಟ್ಟು ಅಲ್ಲಿ ಏನಾಗುತ್ತೆ ಇನ್ಸುಲೇಷನ್ ಅವೆಲ್ಲ ಏನಿದಾವೆಲ್ಲ ಅವು ಕೊಳೆಯಕ್ಕೆ ಸ್ಟಾರ್ಟ್ ಆಗ್ತವೆ. ಇವು decay of the insulation follows the chemical reaction rate of if the sustained operating temperature. ಸೊ ಅಲ್ಲಿ ಏನಾಗುತ್ತೆ ಆ ಕೊಳೆತದಿಂದ ಏನಾಗುತ್ತೆ ಅಲ್ಲೊಂದಷ್ಟು ಕೆಮಿಕಲ್ ರಿಯಾಕ್ಷನ್ಗಳಾಗ್ತವೆ. ಅದರಿಂದ ಏನಾಗುತ್ತೆ ಟೆಂಪ್ರೇಚರ್ ಒಳಗಡೆ ಟೆಂಪ್ರೇಚರ್ ಎಕ್ಸಿಡ್ ಆಗಿ ಸ್ಟಾರ್ಟ್ ಆಗುತ್ತೆ. ಯಾವ ಮಟ್ಟಕ್ಕೆ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಒಂದು ಆಪ್ರೇಟಿಂಗ್ ಟೆಂಪ್ರೇಚರು 75 ಡಿಗ್ರಿ ಸೆಲ್ಸಿಯಸ್ವರೆಗೂ ಓಕೆ ಅಂತ ಹೇಳ್ತೀವಿ. ಆದರೆ ಅದು ಏಕ್ದಮ್ ಒಂದು 10 ಡಿಗ್ರಿ ಸೆಲ್ಸಿಯಸ್ನಷ್ಟು ಇನ್ಕ್ರೀಸ್ ಆಗುತ್ತೆ. ಅದರಿಂದ ಏನಾಗುತ್ತೆ ಟ್ರಾನ್ಸ್ಫಾರ್ಮರ್ನ ಲೈಫು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ತೀವಿ. ಸೊ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ದ ಲೈಫ್ ಆಫ್ ಟ್ರಾನ್ಸ್ಫಾರ್ಮರ್ಸ್, ಆ ಒಂದು ಟ್ರಾನ್ಸ್ಫಾರ್ಮರ್ನ ಲೈಫ್ ಮೇಲೆ ಎಫೆಕ್ಟ್ ಆಗ್ತಕ್ಕಂಥ ಕಾರಣಗಳು ಏನಂತ ನೋಡೋದಾದರೆ ಮೊಟ್ಟ ಮೊದಲನೇದಾಗಿ ಎಫೆಕ್ಟ್ ಆಫ್ ಮಾಯಿಶ್ಚರ್. ನೋಡಿ, ಟ್ರಾನ್ಸ್ಫಾರ್ಮರ್ ಆಯಿಲ್ ರಿಡಿಲಿ ಅಬ್ಸರ್ವ್ಸ್ ಮಾಯಿಶ್ಚರ್ ಫ್ರಮ್ ಏರ್. The effect of the water in the oil is to decreases the dielectric strength of the oil. ಸೊ ಅಲ್ಲೇನಾಗುತ್ತೆ ಮಾಯಿಶ್ಚರ್ ಏನಾಗುತ್ತೆ ಒಳಗಡೆ ಹೋಗ್ತದೆ, ಟ್ರಾನ್ಸ್ಫಾರ್ಮರ್ನ ಒಳಗಡೆ ಹೋಗಿ ಸೇರ್ಕೊಳ್ತದೆ. ಅದರಿಂದ ಅಲ್ಲೇನಾಗುತ್ತೆ ಎಫೆಕ್ಟ್ ಫ್ರಮ್ ವಾಟರ್ ಇನ್ ದ ಆಯಿಲ್, ಅದು ಹೋಗ್ಬಿಟ್ಟು ಅಲ್ಲಿ ಒಂಥರ ವಾಟರ್ ಬಬಲ್ ವಾಟರ್ ಆಗ್ತದೆ ಅಲ್ಲಿ. ಸೊ ಅದೇನು ಮಾಡುತ್ತೆ ವಾಟರ್ ಮಾಯಿಶ್ಚರ್ ಸೇರ್ಕೊಂಡಾಗ ಡಿಕ್ರೀಸ್ ದ ಡೈಎಲೆಕ್ಟ್ರಿಕ್ ಸ್ಟ್ರೆಂತನ್ನು ಕಡಿಮೆ ಮಾಡ್ತದೆ, ಆಯಿಲ್ನ ಡೈಎಲೆಕ್ಟ್ರಿಕ್ ಸ್ಟ್ರೆಂತನ್ನು ಕಡಿಮೆ ಮಾಡ್ತದೆ. ಸೊ ದೇರ್ ಫಾರ್ ಪ್ರಿವೆಂಟಿವ್ ಸ್ಟೆಪ್ಸ್ ಶುಡ್ ಬಿ ಟೇಕನ್ ಟು ಗಾರ್ಡ್ ಅಗೇನಿಸ್ಟ್ ಮಾಯಿಶ್ಚರ್ ಪೆನಿಟ್ರೇಷನ್ ಟು ದ ಇನ್ಸೈಡ್ ಆಫ್ ಟ್ರಾನ್ಸ್ಫಾರ್ಮರ್ಸ್. ಸೊ ಅದ್ರ ಬಗ್ಗೆ ನಾವು ತುಂಬ ಕಾಳಜಿ ವಹಿಸಬೇಕಾಗತ್ತೆ ಈ ಮಾಯಿಶ್ಚರ್ ಒಳಗಡೆ ಎಂಟ್ರ್ ಆಗೋದ್ರ ವಿಚಾರವಾಗಿ. ಸೊ ಅದು ಹೋಗದ ಹಾಗೆ ನೋಡ್ಕೋಬೇಕಾಗತ್ತೆ. ಅದಕ್ಕೆ ದಿಸ್ ವಿಲ್ ಇನ್ಕ್ಲೂಡ್ ಬ್ಲಾಕಿಂಗ್ ಆಫ್ ಆಲ್ ಓಪನಿಂಗ್ಸ್ ಫಾರ್ ಫ್ರೀ ಆಕ್ಸೆಸ್ ಆಫ್ ಏರ್ ಆ್ಯಂಡ್ ಫ್ರೀಕ್ವೆಂಟ್ ರಿಯಾಕ್ಟಿವೇಷನ್ಸ್ ಆಫ್ ದ ಬ್ರೀತರ್ಸ್ ಇನ್ ಸರ್ವಿಸ್. ಸೊ ಸಾಮಾನ್ಯವಾಗಿ ಇದು ಮಾಯಿಶ್ಚರ್ ಎಂಟ್ರಿ ಆಗಿದ್ದನ್ನು ನಾನು ಬ್ರೀತರ್ನ ಮುಖಾಂತರ ಅಬ್ಸರ್ವ್ ಮಾಡ್ಕೊಳ್ತೀವಿ. ಆ ಬ್ರೀತರ್ನಲ್ಲಿರ್ತಕ್ಕಂಥ ಸಿಲಿಕಾ ಜೆಲ್ ಯಾವಾಗ ಪಿಂಕ್ ಕಲರ್ಗೆ ತಿರುಗುತ್ತೆ ಅದನ್ನು ಮತ್ತೆ ಡ್ರೈ ಮಾಡಬೇಕು. ಹಾಗೆ ಮತ್ತೆ ಡ್ರೈ ಮಾಡಿ ಅದರೊಳಗಡೆ ಫಿಲ್ ಮಾಡಿ ಹಾಕಬೇಕು. ಮತ್ತೆ ಆಯಿಲ್ನಲ್ಲಿ ಎಂಟ್ರಿ ಆಗಿರ್ತಕ್ಕಂಥ ಮಾಯಿಶ್ಚರನ್ನು ಅದು ಹೀರ್ಕೊಳ್ಳುತ್ತೆ. ಒಂದು ವೇಳೆ ನಾವು ಅದನ್ನು ಹಾಗೆ ಬಿಟ್ವಿ ಅಂತ ಹೇಳಿದ್ರೆ ಏನಾಗುತ್ತೆ ಮಾಯಿಶ್ಚರ್ ಹೀರುತ್ತೆ, ಫಸ್ಟು ಅದು ಪಿಂಕ್ ಕಲರಿಗೆ ತಿರುಗುತ್ತೆ. ಅದಾದಮೇಲೂ ನಾವು ನೋಡಿ ಅದನ್ನು ರೀಪ್ಲೇಸ್ ಮಾಡದೇ ಇದ್ರೆ ಏನಾಗುತ್ತೆ ಅಂದರೆ ಆಫ್ಟರ್ ದ್ಯಾಟ್ ಅದು ಮಾಯಿಶ್ಚರ್ ಫುಲ್ ಅಂದರೆ ಒಂದು ಬಟ್ಟೆಯಲ್ಲಿ ನೀರಲ್ಲಿ ಎದ್ದಿರ್ತೀವಿ, ಆಮೇಲೆ ಮತ್ತೆ ನೀರಿಗೆ ಎದ್ದಿದ್ರೆ ಏನು ಪ್ರಯೋಜನ? ಅದು ಆಲ್ರೆಡಿ ನೀರು ಹಿಡ್ಕೊಂಡ್ಬಿಟ್ಟಿದೆ, ಫಿಲ್ ಆಗಿಬಿಟ್ಟಿದೆ, ಅದು ಸ್ಯಾಚುರೇಷನ್ ಲೆವೆಲ್ ರೀಚ್ ಆದಂಗೆ. ಆಫ್ಟರ್ ದ್ಯಾಟ್ ನಾನು ನೀರು ಇದೆ ಅಂದರೆ ಅದು ನೀರನ್ನು ಅದು ಎದ್ದಕ್ಕೆ ಹೋದರೆ ತುಂಬ ಹಸಿಯಾಗಿರೋ ಬಟ್ಟೆ ತೊಗೊಂಡು ನೆಲ ಒರೆಸೋಕೆ ಹೋದ್ರೆ ಏನಾಗುತ್ತೆ ಅಲ್ಲಿ ಒದ್ದೆಯಾಗಿರ್ತಕ್ಕಂಥ ನೀರು ಏನಾದರೂ ಹೀರ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಹಾಗೆ ಇಲ್ಲಿ ಏನಾಗುತ್ತೆ ಆ ಬ್ರೀತರ್ ತುಂಬ ಮಾಯಿಶ್ಚರೈಸನ್ನು ಅಬ್ಸರ್ವ್ ಮಾಡಿ ಆದಮೇಲೆ ಆಮೇಲೆ ಆಯಿಲಲ್ಲಿ ಇರ್ತಕ್ಕಂಥ ಮಾಯಿಶ್ಚರನ್ನು ಅದು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ. ಸೊ ಬದಲಾಗಿ ಇನ್ನೂ ಮಾಯಿಶ್ಚರ್ ಒಳಗಡೆ ಎಂಟ್ರಿ ಆಗೋದಕ್ಕೆ ಒಂದು ರೀತಿಯಲ್ಲಿ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಅದಕ್ಕೆ ಅದ್ರ ಬಗ್ಗೆ ನಾವು ಕಾಳಜಿ ಇರಬೇಕು. ಎರಡನೇದು ಎಫೆಕ್ಟ್ ಆಫ್ ಆಕ್ಸಿಜನ್ ಅಂತೇಳಿ. Oxygen present inside the transformer due to air in oil. ಸೊ ನೋಡಿ ಯಾವ ಕಾರಣದಿಂದ ಏರ್ ಆಯಿಲ್ ಒಳಗಡೆ ಹೋಗೋದ್ರಿಂದ ಅಲ್ಲಿ ಏನಾಗುತ್ತೆ ನಮಗೆ ಆಕ್ಸಿಜನ್ ಅಂದರೆ ಕಾಯ್ದಿರೋ ಆಯಿಲ್ ಇರ್ತದಲ್ಲ, ಹಾಗಾಗಿ ಏರ್ ಒಳಗಡೆ ಹೋದಾಗ ಅಲ್ಲೊಂದು ಆಕ್ಸಿಜನ್ ಪ್ರೊಡ್ಯೂಸ್ ಆಗುತ್ತೆ. ರಿಯಾಕ್ಟ್ಸ್ ಆನ್ ದ ಸೆಲ್ಯುಲೋಸ್ ಆಫ್ ಇನ್ಸುಲೇಷನ್, ಅದೇನು ಮಾಡುತ್ತೆ ಈ ನಮ್ಮ ಇನ್ಸುಲೇಷನ್ ಸೆಲ್ಯುಲೋಸ್ ಮೇಲೆ ಎಫೆಕ್ಟ್ ಮಾಡ್ತದೆ, ರಿಯಾಕ್ಟ್ ಆಗ್ತದೆ. ಡ್ಯೂ ಟು ಡಿಕಂಪೋಸಿಷನ್ ಆಫ್ ದ ಸೆಲ್ಯುಲಾಯ್ಸ್ ಪ್ರಾಡಕ್ಟ್ ಆ್ಯನ್ ಆರ್ಗ್ಯಾನಿಕ್ ಆಸಿಡ್ ಸೊಲ್ಯೂಬಲ್ ಇನ್ ಆಯಿಲ್ ಈಸ್ ಫಾರ್ಮ್ಡ್. ಒಂದು ರೀತಿಯಲ್ಲಿ ಆರ್ಗ್ಯಾನಿಕ್ ಆಸಿಡ್ ಅಲ್ಲಿ ಅದರಲ್ಲಿ ಫಾರ್ಮ್ ಆಗುತ್ತೆ ಒಳಗಡೆ. ಸೊ ಫಾರ್ ವಿಚ್ ವಿಲ್ ಲೀಡ್ ಟು ಎ ಥಿಕ್ ಸ್ಲಡ್ಜ್, ಒಂಥರ ಒಂದು ದಪ್ಪನಾಗಿರ್ತಕ್ಕಂಥ ಒಂದು ಸ್ಲಡ್ಜನ್ನು
ಅದು ಅಲ್ಲಿ ಒಳಗಡೆಗೆ ಇದು ಮಾಡಿಬಿಡ್ತದೆ, ಪ್ರೊಡ್ಯೂಸ್ ಆಗ್ತದೆ, ಫಾರ್ಮ್ ಆಗ್ತದೆ. ದಿಸ್ ಸ್ಲಡ್ಜ್ ಬ್ಲಾಕ್ಸ್ ದ ಫ್ರೀ ಸರ್ಕ್ಯುಲೇಷನ್ ಆಫ್ ದ ಆಯಿಲ್ ಆ್ಯಂಡ್ ಡೆಪಾಸಿಟೆಡ್ ಇನ್ ಬಾಟಮ್. ದೇರ್ ಆರ್ ಕಾಸಿಂಗ್ ಡ್ಯಾಮೇಜ್ ಟು ಕಾಯಿಲ್ಸ್ ಆರ್ ಕೋರ್ಸ್. ಸೊ ಅದೇನಾಗುತ್ತೆ, ಒಂಥರ ಥಿಕ್ಕಾಗಿ ಅದು ಆಯಿಲು ಈಸಿಲಿ ಸರ್ಕ್ಯುಲೇಟ್ ಆಗದ ಹಾಗೆ ಮಾಡುತ್ತೆ. ಒಂದು ಬಾಟಮಲ್ಲಿ ಹೋಗಿ ಡೆಪಾಸಿಟ್ ಆಗೋದ್ರ ಮುಖಾಂತರ ಕಾಯಿಲ್ ಮತ್ತು ಕೋರನ್ನು ಕೂಡ ಹಾಳು ಮಾಡುತ್ತೆ ಅಂತ ಹೇಳ್ತೀವಿ. ಹಾಗೆ ಮೂರನೇ ಪಾಯಿಂಟ್ ಎಫೆಕ್ಟ್ಸ್ ಆಫ್ ಸಾಲಿಡ್ ಇಂಪ್ಯೂರಿಟೀಸ್ ಅಂತ ಹೇಳ್ತೀವಿ. ಎಫೆಕ್ಟ್ಸ್ ಆಫ್ ಸಾಲಿಡ್ ಇಂಪ್ಯೂರಿಟೀಸ್ ಅಂತ ಹೇಳಿದ್ರೆ ಡೈಎಲೆಕ್ಟ್ರಿಕ್ ಸ್ಟ್ರೆಂತ್ ಆಫ್ ಆಯಿಲ್ ಈಸ್ ಡಿಮಿನಿಷ್ಡ್ ಬೈ ಮೈನ್ಯೂಟ್. ಸೊ ಅಲ್ಲೇನಾಗುತ್ತೆ, ಕೆಲವೊಂದಿಷ್ಟು ಇಂಪ್ಯೂರಿಟೀಸ್ಗಳು ಅಂದರೆ ಒಳಗಡೆ ಈ ಮಾಯಿಶ್ಚರ್, ಏರ್, ಆಯಿಲ್, ಆಳ ಇದೆಲ್ಲ ಒಳಗಡೆ ಹೋಗ್ಕೊಂಡು ಏನು ಮಾಡುತ್ತೆ, ದ ಪ್ರೆಸೆಂಟ್ ಇನ್ ದ ಆಯಿಲ್. ಸೊ ಅಲ್ಲಿ ಒಳಗಡೆ ಹೋಗುತ್ತೆ, ಅವೆಲ್ಲ ಇಂಪ್ಯೂರಿಟೀಸ್ಗಳು ಒಳಗಡೆ ಹೋಗಿ ಸೇರ್ಕೊಂಡು ಆಯಿಲಲ್ಲಿ ಸೇರ್ಕೊಂಡು ಇಟ್ ದೇರ್ ಫಾರ್ ಎ ಗುಡ್ ಪ್ರಾಕ್ಟೀಸ್ ಟು ಫಿಲ್ಟರ್ ದ ಆಯಿಲ್ ಆಫ್ಟರ್ ಇಟ್ ಹ್ಯಾಸ್ ಬಿನ್ ಇನ್ ಸರ್ವಿಸ್ ಫಾರ್ ಎ ಶಾರ್ಟ್ ಟೈಮ್. ಸೊ ಅದಕ್ಕೆ ನಾವು ಅದನ್ನು ಅವಾಗವಾಗ ಆಯಿಲನ್ನು ಫಿಲ್ಟರ್ ಮಾಡಬೇಕಾಗತ್ತೆ. ಆ ಫಿಲ್ಟ್ರಲ್ಲಿ ಹೋಗಿ ಏನು ಇವು ಇಂಪ್ಯೂರಿಟೀಸ್ಗಳು ಸೇರ್ತವೆ ಅದನ್ನು ಫ್ರೀ ಮಾಡಬೇಕಾಗತ್ತೆ, ತೆಗಿಬೇಕಾಗತ್ತೆ. ಸೊ ನಾಲ್ಕನೇದಾಗಿ ಎಫೆಕ್ಟ್ಸ್ ಆಫ್ ವಾರ್ನಿಷಸ್ ಅಂತ ಹೇಳ್ತೀವಿ. ಸಮ್ ವಾರ್ನಿಷಸ್ ಪರ್ಟಿಕ್ಯುಲರ್ಲಿ ಆಫ್ ಆಕ್ಸಿಡೈಸಿಂಗ್ ಟೈಪ್ಸ್ ರಿಯಾಕ್ಟ್ಸ್ ಅಂತ ಹೇಳ್ತೀವಿ. ಈ ವಾರ್ನಿಷ್ ಏನಾಗ್ತವೆ ವೈಂಡಿಂಗಿಗೆ, ಅದು ಏನು ಮಾಡ್ತೀವಿ, ಆಯಿಲ್ ಜೊತೆ ಸೇರ್ಕೊಂಡು ಒಂದು ರೀತಿ ಅದರ ಮೇಲೆ ಬೇರೆ ರೀತಿ ಆಕ್ಸಿಡೈಸಿಂಗ್ ಟೈಪ್ ರಿಯಾಕ್ಟ್ ಆಗುತ್ತೆ ವಿತ್ ದ ಟ್ರಾನ್ಸ್ಫಾರ್ಮರ್ ಆಯಿಲ್ ಆ್ಯಂಡ್ ಪ್ರಿಸಿಪೇಟೆಡ್ ಸ್ಲಡ್ಜ್ ಆನ್ ದ ವೈಂಡಿಂಗ್ಸ್ ಅಂತ ಹೇಳ್ತೀವಿ. ಒಂದು ರೀತಿ ಕೆಸರು ಅಂತ ಹೇಳ್ತಾರಲ್ಲ, ಹಾಗೆ ಏನೋ ಒಂದು ಗಟ್ಟಿ ಆದಂಥ ಒಂದು ವಸ್ತು ಮಾರ್ಪಾಡಾಗುತ್ತೆ ಒಳಗಡೆ. ದಿಸ್ ಶುಡ್ ಬಿ ಕ್ಯಾಪ್ಟ್ ಇನ್ ಮೈಂಡ್ ಬೈ ದ ಮೇಂಟೆನೆನ್ಸ್ ಇಂಜಿನಿಯರ್ ವೆನ್ ರಿವೈಂಡಿಂಗ್ ಆ್ಯಂಡ್ ರಿಪ್ಲೇಸಿಂಗ್ ದ ಕಾಯಿಲ್ಸ್ ಡ್ಯೂರಿಂಗ್ ರಿಪೇರ್ಸ್. ಸೊ ಇಂಥ ಟೈಮಲ್ಲಿ ನಾವು ಆ ವಾರ್ನಿಷಸ್ ಅಲ್ಲಿ ಆಗ್ತಕ್ಕಂಥ ಈ ಸಮಸ್ಯೆ ಬಗ್ಗೆ ತುಂಬ ಕಾಳಜಿ ವಹಿಸ್ಬೇಕಾಗತ್ತೆ. ಅದನ್ನು ರಿಪೇರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದ್ರ ಬಗ್ಗೆ ಒಂದು ಕೇರ್ ಟೇಕನ್ ಅಂತ ಹೇಳ್ತೀವಿ, ಆ ಕೇರ್ ತೊಗೋಬೇಕಾಗತ್ತೆ. ಆ್ಯಂಡ್ ದೆನ್ ಫಿಫ್ತ್ ಒನ್ ಎಫೆಕ್ಟ್ಸ್ ಆಫ್ ದ ಸ್ಲ್ಯಾಕ್ನೆಸ್ ಆಫ್ ವೈಂಡಿಂಗ್. ಸೊ ಈ ಸ್ಲ್ಯಾಕ್ನೆಸ್ ಅಂತ ಹೇಳಿದ್ರೆ, ಈ ನೋಡಿ ಸಮ್ಟೈಮ್ಸ್ ಸರಿಯಾದ ರೀತಿಯಲ್ಲಿ ಅದು ವಾರ್ನಿಷಿಂಗ್ ಆಗಿಲ್ಲ ಅಂತ ಹೇಳಿದ್ರೆ ಸಡಿಲಗೊಳ್ತದೆ ವೈಂಡಿಂಗ್ಗಳು ಅಂತ ಹೇಳ್ತೀವಿ. ಆ ರೀತಿ ಆಗೋದ್ರಿಂದ ಇಲ್ಲಿ ಕೆಲವೊಂದು ಪ್ರಾಬ್ಲಮ್ ಆಗುತ್ತೆ. ವೈಂಡಿಂಗ್ಸ್ ಮೇ ಕಾಸ್ ಆಫ್ ದ ಫೇಲ್ಯೂರ್ ಡ್ಯೂ ಟು ರಿಪೀಟೆಡ್ ಮೂಮೆಂಟ್ ಆಫ್ ಕಾಯಿಲ್ಸ್ ವಿಚ್ ಮೇ wear the conductor's insulation at some places and lead to an interturn failure. ಸೊ ಅದು ಲೂಸ್ ಆಗಿ ಇಂಟರ್ಟರ್ನ್ ಫೇಲ್ಯೂರ್ ಆಗೋಂಥ ಸಾಧ್ಯತೆ ಇರ್ತದೆ, ಅಂದರೆ ಬಳುಕಾಡೋದ್ರಿಂದ. ಆ್ಯಂಡ್ ಮೊಮೆಂಟರಿ ಶಾರ್ಟ್ ಸರ್ಕ್ಯೂಟ್ ಆಗೋವಂಥ ಸಾಧ್ಯತೆಗಳು ಇದ್ದಾವೆ. ಮೇ ಕಾಸ್ಡ್ ದ ಎಲೆಕ್ಟ್ರಿಕ್ ಆ್ಯಂಡ್ ಮ್ಯಾಗ್ನೆಟಿಕ್ ಅನ್ಬ್ಯಾಲೆನ್ಸ್ ಆಗುತ್ತೆ. ಇದು ಈಗ ಆಗೋದ್ರಿಂದ ಎಲೆಕ್ಟ್ರಿಕಲ್ ಮತ್ತು ಮ್ಯಾಗ್ನೆಟಿಕ್ ಅನ್ಬ್ಯಾಲೆನ್ಸ್ ಆಗುವಂಥ ಸಾಧ್ಯತೆ ಇದೆ ಇಲ್ಲಿ. ಸೊ ಇಟ್ ಈಸ್ ಎ ಗುಡ್ ಪ್ರಾಕ್ಟೀಸ್ ಟು ಲಿಫ್ಟ್ ದ ಕೋರ್, ಮೇಲಕ್ಕೆ ಕೋರನ್ನು ಹೊರಗಡೆ ತೆಗೆದು ಆ್ಯಂಡ್ ವೈಂಡಿಂಗ್ ಆಫ್ ಎ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ಟೇಕ್ ಅಪ್ ಎನಿ ಸ್ಲ್ಯಾಕ್ನೆಸ್ ವಿಚ್ ಮೇ ಹ್ಯಾವ್ ಡೆವಲಪ್ಡ್ ಬೈ ದಿ ಟೈಟನಿಂಗ್ ದ ಟೈರಾಯ್ಡ್ಸ್ ಅಂತ ಬರ್ತವೆ, ಅಂಥವನ್ನು ಬಳಸ್ಕೊಂಡು ಅದನ್ನು ಟೈಟನ್ ಮಾಡಬೇಕಾಗತ್ತೆ, ಕೋರ್ ಮತ್ತು ವೈಂಡಿಂಗನ್ನು ಹೊರಗಡೆ ತೆಕ್ಕೊಂಡು ಅಂತ ಹೇಳ್ತೀವಿ. ಸೊ ಇಲ್ಲಿ ಕೆಲವೊಂದು ಮೇಂಟೆನೆನ್ಸ್ ಪ್ರೊಸೀಜರ್ ಬರ್ತದೆ. ಫಸ್ಟ್ ಒಂದು ಸೇಫ್ಟಿ ಪ್ರಿಕಾಷನ್ಸ್ ಅಂತ ಹೇಳಿದ್ರೆ, ಯಾವಾಗಲೂ ಏನು ಮಾಡುತ್ತೆ, ಬಿಫೋರ್ ಸ್ಟಾರ್ಟಿಂಗ್ ಎನಿ ಮೇಂಟೆನೆನ್ಸ್ ವರ್ಕ್ ದ ಟ್ರಾನ್ಸ್ಫಾರ್ಮರ್ ಶುಡ್ ಬಿ ಐಸೋಲೇಟೆಡ್. ಸಪ್ಲೈದಿಂದ ಡಿಸ್ಕನೆಕ್ಟ್ ಮಾಡ್ಕೋಬೇಕಾಗತ್ತೆ, ಟರ್ಮಿನಲನ್ನು ಅರ್ತ್ ಮಾಡ್ಕೋಬೇಕಾಗತ್ತೆ. ಈಗಲ್ಲ ದ ಆಯಿಲ್ ಲೆವೆಲ್ ಶುಡ್ ಬಿ ನೋಟೆಡ್ ಬಿಫೋರ್ ಅನ್ಸೀಲಿಂಗ್ ದ ಟ್ಯಾಂಕ್. ಸೊ ಆಯಿಲ್ ಲೆವೆಲನ್ನು ನಾವು ನೋಟ್ ಮಾಡ್ಕೋಬೇಕಾಗತ್ತೆ ಅನ್ಸೀಲಿಂಗ್ ಟ್ಯಾಂಕ್ ಮಾಡೋದಕ್ಕಿಂತ ಬಿಫೋರ್, ಅದು ಇಂಪಾರ್ಟೆಂಟು. ನೋ ಫೈರ್ ಶುಡ್ ಬಿ ಕ್ಯಾಪ್ಟ್ ನಿಯರ್ ದ ಟ್ರಾನ್ಸ್ಫಾರ್ಮರ್. ಅಲ್ಲಿ ಯಾವುದೇ ಥರದ ಫೈರಿಂಗ್ ಆಗ್ತಕ್ಕಂಥದ್ದನ್ನು ದೂರ ಇಡಬೇಕು. ವೈಲ್ ಮೇಂಟೆನೆನ್ಸ್ ವರ್ಕ್ ಈಸ್ ಗೋಯಿಂಗ್ ಆನ್. ಯಾವಾಗ ಮೇಂಟೆನೆನ್ಸ್ ವರ್ಕನ್ನು ಸ್ಟಾರ್ಟ್ ಮಾಡ್ತೀವಿ ಅಂಥ ಸಂದರ್ಭದಲ್ಲಿ ಫೈರ್ ಆಗ್ತಕ್ಕಂಥ ಯಾವುದೇ ಒಂದು ಅಲ್ಲಿ ಹತ್ತಿರದಲ್ಲಿ ಇರಬಾರ್ದು ಅಂತ ಹೇಳ್ತೀವಿ. ಸೊ ಆ್ಯಂಡ್ ಎರಡನೇದು ಬ್ರೀತರ್. ಜನರಲಿ 2 types ಆಫ್ ಬ್ರೀತರ್ಸ್ ಆರ್ ಯೂಸ್ಡ್, ನೇಮ್ಲಿ ಸಿಲಿಕಾ ಜೆಲ್ ಬ್ರೀತರ್ ಆ್ಯಂಡ್ ಆಯಿಲ್ ಫಿಲ್ಡ್ ಸಿಲಿಕಾ ಜೆಲ್ ಬ್ರೀತರ್ ಅಂತ ಹೇಳ್ತೀವಿ. ಈ ಸಿಲಿಕಾ ಜೆಲ್ ಬ್ರೀತರ್ ಬಗ್ಗೆ ನಿಮ್ಗೆ ಗೊತ್ತೇ ಇದೆ. ಅದರೊಳಗಡೆಗೆ ಸಿಲಿಕಾ ಜೆಲ್ಲನ್ನು ಯೂಸ್ ಮಾಡ್ತೇವೆ. ಅದು ಮಾಯಿಶ್ಚರನ್ನು ಎಳ್ಕೊಂಡಾಗ ಪಿಂಕ್ ಇನ್ ಕಲರ್ ಆಗುತ್ತೆ. ಆಮೇಲೆ ಯಾವಾಗ ಅದು ಆಯ್ತು ಅದನ್ನು ತೆಗೆದು ಏನು ಮಾಡೋಕ್ಕಾಗುತ್ತೆ, ರೀಕಂಡೀಷನ್ ಮಾಡಬೇಕಾಗತ್ತೆ, ರೀಕಂಡೀಷನ್ ಮಾಡಿ ಹಾಕಬೇಕಾಗತ್ತೆ ಅಂತ ಹೇಳ್ತೀವಿ. ಹಾಗೆ ಆಯಿಲ್ ಫಿಲ್ಡ್ ಸಿಲಿಕಾ ಜೆಲ್ ಬ್ರೀತರ್, ಆಯಿಲ್ ಅವೈಲೇಬಲ್ ಇನ್ ದ ಆಯಿಲ್ ಚಾಂಬರ್ ಅಟ್ಯಾಚ್ಡ್ ವಿತ್ ದಿ ಸಿಲಿಕಾ ಜೆಲ್ ಬ್ರೀತರ್ ಶುಡ್ ಬಿ ರೀಪ್ಲೇಸ್ಡ್ ಇಫ್ ಇಟ್ ಈಸ್ ಜೆಲ್ ಕಂಟಾಮಿನೇಟೆಡ್ ಅಂತ ಹೇಳ್ತೀವಿ. ಸೊ ಕಂಟಾಮಿನೇಟೆಡ್ ಆದಾಗ ಅದನ್ನು ಆಯಿಲನ್ನು ತೆಗೆದು ರೀಪ್ಲೇಸ್ ಮಾಡ್ತಕ್ಕಂಥ ಕೆಲಸನ ಮಾಡಬೇಕಾಗತ್ತೆ. ಇಲ್ಲಿ ಎಕ್ಸ್ಟರ್ನಲ್ ಕನೆಕ್ಷನ್ಸ್, ಆಲ್ ಟರ್ಮಿನಲ್ಸ್ ಕನೆಕ್ಷನ್ ಶುಡ್ ಬಿ ಟೈಟ್ ಇಫ್ ದೇ ಅಪಿಯರ್ ಬ್ಲ್ಯಾಕೆನ್ಡ್ ಆರ್ corroded. Remove the connections and clean down to bright metal with emery paper. Remake the connections and give it a
ಹೆವಿ ಕೋಟಿಂಗ್ ಆಫ್ ಗ್ರೀಸ್. ಸೊ ಅಲ್ಲಿ ನಾವು ಎಕ್ಸ್ಟರ್ನಲ್ ಕನೆಕ್ಷನ್ಸ್ಗಳನ್ನು ನೀಟಾಗಿ ಕನೆಕ್ಟ್ ಮಾಡಬೇಕಾಗತ್ತೆ. ಅಲ್ಲಿ ಏನಾದರೂ ಡರ್ಟ್ ಗಿರ್ಟ್ ಏನಾದರೂ ಅದನ್ನು ಎಮ್ರಿ ಪೇಪರ್ನಿಂದ ಅಥವಾ ಬ್ರೈಟ್ ಮೆಟಲ್ನಿಂದ ಅದನ್ನು ಕ್ಲೀನ್ ಮಾಡಿ ಅದನ್ನು ಕನೆಕ್ಷನನ್ನು ನೀಟಾಗಿ ಮಾಡಬೇಕಾಗತ್ತೆ. ಅರ್ತ್ ಕನೆಕ್ಷನ್, ಆಲ್ ಅರ್ತ್ ಕನೆಕ್ಷನ್ ಶುಡ್ ಬಿ ಪ್ರಾಪರ್ಲಿ ಮೇಂಟೈನ್ಡ್. ಅರ್ಥಿಂಗ್ ಇಸ್ ವೆರಿ ಇಂಪಾರ್ಟೆಂಟು. ಅರ್ಥಿಂಗ್ ಪಾಯಿಂಟನ್ನು ಚೆಕ್ ಮಾಡ್ತಾ ಇರಬೇಕು, ಅದನ್ನು ಕರೆಕ್ಟಾಗಿ ಕನೆಕ್ಟ್ ಮಾಡಿರಬೇಕು. ಎ ಸ್ಮಾಲ್ ಕಾಪರ್ ಲೂಪ್ ಟು ಬ್ರಿಡ್ಜ್ ದ ಟಾಪ್ ಕವರ್ ಆಫ್ ದ ಟ್ರಾನ್ಸ್ಫಾರ್ಮರ್ ಆ್ಯಂಡ್ ದ ಟ್ಯಾಂಕ್ ಮೇ ಬಿ provided to avoid earth fault current passing through the bolt when there is a lightning surge, high voltage surge for failure of the bushings. ಒಂದು ಕಾಪರ್ ಪ್ಲೇಟ್ ಅಂತ ಬರ್ತದೆ, ಕಾಪರ್ ಲೂಪ್ ಅಂತೇಳಿ, ಅದನ್ನು ಬಾಟಮ್ ಟು ಟಾಪ್ವರೆಗೂ ಅದನ್ನು ಇದು ಮಾಡಿ ಫಿಕ್ಸ್ ಮಾಡಿ ಅದಕ್ಕೆ ಅರ್ಥಿಂಗನ್ನು ಪ್ರೊವೈಡ್ ಮಾಡಬೇಕಾಗತ್ತೆ. ಯಾವುದೇ ರೀತಿಯ ಒಂದು ಅರ್ತ್ ಫಾಲ್ಟ್ ಆಗದೇ ರೀತಿಯಲ್ಲಿ ಅದನ್ನು ನಾವು ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್ ಬುಷಿಂಗ್ಸ್, ಕ್ಲೀನ್ ದ ಬುಷಿಂಗ್ ಪ್ರೊಜೆಕ್ಷನ್ ಆ್ಯಂಡ್ ಎಕ್ಸಾಮಿನ್ ದೆಮ್ ಫಾರ್ ಕ್ರ್ಯಾಕ್ಸ್ ಆ್ಯಂಡ್ ಚಿಪ್ಸ್. ಅಲ್ಲಿ ಕ್ರ್ಯಾಕ್ ಆಗಿರ್ಬಾರ್ದು, ಯಾವುದೇ ರೀತಿ ಚಿಪ್ ಹಾರಿರಬಾರ್ದು, ಅದು ಇಂಪಾರ್ಟೆಂಟು. ಆ ಥರ ನಾವು ಅದು ಬುಷಿಂಗ್ಗಳನ್ನು ಚೆಕ್ ಮಾಡ್ತಾ ಇರಬೇಕು. ಇಟ್ ಈಸ್ ರೆಕಮೆಂಡೆಡ್ ಟು ಹ್ಯಾವ್ ಎ ಸ್ಪೇರ್ ಇನ್ ಸ್ಟಾಕ್. ಯಾವಾಗಲೂ ಸ್ಪೇರಲ್ಲಿ ಇಟ್ಕೊಂಡಿರ್ಬೇಕು, ಯಾಕಂದರೆ ಅವು ಆವಾಗವಾಗ ಒಡೆದೋಗ್ತಾ ಇರ್ತದೆ. ಸೊ ಹಾಗಾಗಿ ಅದನ್ನು ರಿಪ್ಲೇಸ್ ಮಾಡಬೇಕಾಗತ್ತೆ. ಇನ್ ಟ್ರಾನ್ಸ್ಫಾರ್ಮರ್ಸ್ ಲೊಕೇಟೆಡ್ ಇನ್ ಕಂಟ್ರೋಲ್ ಏರಿಯಾಸ್ ಟು ಅವಾಯ್ಡ್ ಎ ಸಾಲ್ಟ್ ಫಾರ್ಮೇಷನ್ ಆಗೋದನ್ನು ತಪ್ಪಿಸ್ಬೇಕು. ಅಲ್ಲಿ ಥಿನ್ ಕೋಟಿಂಗ್ ಆಫ್ ಗ್ರೀಸ್ ಪೇಸ್ಟೆಡ್ ಆನ್ ದ ಬುಷಿಂಗ್. ಸಾಮಾನ್ಯವಾಗಿ ಅದನ್ನು ತಪ್ಪಿಸೋದಕ್ಕೋಸ್ಕರ ಏನು ಮಾಡ್ತಾರೆ, ಗ್ರೀಸನ್ನು ಅಲ್ಲಿ ಕೋಟಿಂಗ್ ಮಾಡ್ತಾರೆ, ಅದಕ್ಕೆ ಹಚ್ತಾರೆ. ಹಾಗೆ ಮಾಡೋದ್ರಿಂದ ಅಲ್ಲಿ ಆ ರೀತಿಯ ಒಂದು ಕರೋಸಿವ್ ಆಗೋದಿಲ್ಲ, ಸಾಲ್ಟಿ ಆಗೋದಿಲ್ಲ ಅಂತ ಹೇಳ್ತೀವಿ. ಸೊ ರೆಕಮೆಂಡೆಡ್ ಮೇಂಟೆನೆನ್ಸ್ ಸ್ಕೆಡ್ಯೂಲ್ಸ್ ಫಾರ್ transformers of rating less than 1000 kVA and for the ratings of 1000 kVA and above are given in the table 1 and 2 respectively. ಸೊ ಇಲ್ಲಿ 2 ಟೇಬಲ್ಗಳಿದೆ. ಆ ಟೇಬಲ್ಗಳಲ್ಲಿ ಏನು ಹೇಳ್ತದೆ ಅಂತ ಹೇಳಿದ್ರೆ, ಇಲ್ಲಿ ನಮಗೆ ಹವರ್ಲಿ ಮತ್ತು ಡೈಲಿ, ಹವರ್ಲಿ, ಹಾಗೆಯೇ ಮಂತ್ಲಿ, ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ, ಇಯರ್ಲಿ, 2 ಇಯರ್, 3 ಇಯರ್, 5 ಇಯರ್, 7 ಇಯರ್, ಹೀಗೆ ಡಿಫ್ರೆಂಟ್ ಸಮಯದಲ್ಲಿ ಅದನ್ನು ಕರೆಕ್ಟಾಗಿ ಮೇಂಟೆನೆನ್ಸ್ ಚಾರ್ಟ್ ಪ್ರಕಾರ ಮೇಂಟೆನೆನ್ಸ್ ಮಾಡೋವಂಥದ್ದು ಇರ್ತದೆ. ಎಕ್ಸಾಂಪಲಿ ಹವರ್ಲಿ ಅಂತ ಹೇಳಿದ್ರೆ ವೋಲ್ಟೇಜ್ ಮತ್ತು ಕರೆಂಟ್ ರೇಟಿಂಗ್ಸನ್ನು ಅವಾಗವಾಗ ಚೆಕ್ ಮಾಡಬೇಕಾಗತ್ತೆ. ಹಾಗೆ ಡೈಲಿ ಅಂತ ಹೇಳಿದ್ರೆ ಹೈಡ್ರೇಟಿಂಗ್ ಬ್ರೀತರ್ಸ್, ಡಿಹೈಡ್ರೇಟಿಂಗ್ ಬ್ರೀತರ್ಸ್ ಅಂತ ಹೇಳ್ತೀವಿ. ಹಾಗೆ ಮಂತ್ಲಿ ಅಂತ ಆಯಿಲ್ ಲೆವೆಲ್ ಇನ್ ಟ್ರಾನ್ಸ್ಫಾರ್ಮರ್ ಅಂತ ಹೇಳ್ತೀವಿ. ಹಾಗೆಯೇ ಕ್ವಾರ್ಟರ್ಲಿ ಅಂದರೆ ಬುಷಿಂಗ್ಸ್ಗಳನ್ನು ಚೆಕ್ ಮಾಡೋದಿರ್ತದೆ. ಹಾಫ್ ಇಯರ್ಲಿ ಅಂದರೆ ನಾನ್ ಕನ್ಸರ್ವೇಟರ್ ಟ್ರಾನ್ಸ್ಫಾರ್ಮರ್ಸ್ಗಳನ್ನ ಚೆಕ್ ಮಾಡಲಿಕ್ಕಿರ್ತದೆ. ಸೊ ಅದಕ್ಕೆ ತಕ್ಕಂತೆ ಅಲ್ಲಿ ನಾವು ರೆಮಿಡೀಸನ್ನು ಕೂಡ ಮಾಡ್ತಾ ಹೋಗಬೇಕಾಗತ್ತೆ. ಹಾಗೆ ಒಂದು ವೇಳೆ ಬುಷಿಂಗ್ ಸರಿ ಇಲ್ಲ, ಹಾಳಾಗಿದೆ, ಡಟ್ ಆಗಿದೆ, ಕ್ರ್ಯಾಕ್ ಆಗಿದೆ ಅಂತ ಹೇಳಿದ್ರೆ ಯು ಕ್ಯಾನ್ ರೀಪ್ಲೇಸ್ ಇಟ್ ಅಂತ ಹೇಳ್ತಾರೆ. ಹಾಗೆ ಆಯಿಲ್ ಲೆವೆಲ್ ಇನ್ ಟ್ರಾನ್ಸ್ಫಾರ್ಮರ್ನ ಚೆಕ್, ಟ್ರಾನ್ಸ್ಫಾರ್ಮರ್ ಆಯಿಲ್ ಲೆವೆಲ್ ಅಂತ ಹೇಳ್ತೀವಿ. ಒಂದು ವೇಳೆ ಲೋ ಆಗಿತ್ತು ಅಂದರೆ ಅದನ್ನು ಟಾಪಪ್ ಮಾಡಬೇಕಾಗತ್ತೆ. ಹಾಗೆ ಡಿಹೈಡ್ರೇಟಿಂಗ್ ಬ್ರೀತರ್ ಅಂದರೆ ಚೆಕ್ ದಟ್ ಏರ್ ಪ್ಯಾಸೇಜಸ್ ಆರ್ ಕ್ಲಿಯರ್, ಚೆಕ್ ದ ಕಲರ್ ಆಫ್ ದ ಸಿಲಿಕಾ ಜೆಲ್ ಅಂತ ಹೇಳ್ತೀವಿ. ಈ ಸಿಲಿಕಾ ಜೆಲ್ ಇಸ್ ಪಿಂಕ್ ಕಲರಲ್ಲಿ ತಿರುಗಿತ್ತು ಅಂದರೆ ಅದನ್ನು ರಿಯಾಕ್ಟಿವೇಟ್ ಮಾಡಿ, ರೀಪ್ಲೇಸ್ ಮಾಡಿ ಅಂತ ಹೇಳ್ತೀವಿ. ಹಾಗೆಯೇ ಅದನ್ನು ಹಾಫ್ ಇಯರ್ಲಿನಲ್ಲಿ ನಾನ್ ಕನ್ಸರ್ವೇಟರ್ ಟ್ರಾನ್ಸ್ಫಾರ್ಮರ್ ಅಂತ ಬರುತ್ತೆ. ಇಯರ್ಲಿ ಆಯಿಲ್ ಇನ್ ಟ್ರಾನ್ಸ್ಫಾರ್ಮರ್ ಹೇಗಿದೆ ಅನ್ನೋದನ್ನು ಚೆಕ್ ಮಾಡಬೇಕಾಗತ್ತೆ. ಅದನ್ನು ರಿಸ್ಟೋರ್ ದ ಕ್ವಾಲಿಟಿ ಆಫ್ ಆಯಿಲ್ ಮಾಡಬೇಕಾಗತ್ತೆ. ಹಾಗೆಯೇ ಅರ್ತ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಬೇಕಾಗತ್ತೆ. ಅದ್ರ ಕನೆಕ್ಷನ್ನು ನಟ್ಟು ಬೋಲ್ಟ್ಗಳು ಹೇಗಿದ್ದಾವೆ ಅಂತ ನೋಡಬೇಕಾಗತ್ತೆ. ಅದ್ರ ಮೇಲೆ ಸೂಟಬಲ್ ಆ್ಯಕ್ಷನ್ ತಗೋಬೇಕಾಗತ್ತೆ. ರೆಸಿಸ್ಟೆನ್ಸ್ ಹೈ ಇದೆಯಾ, ಲೋ ಇದೆಯಾ ಅಂತ ಚೆಕ್ ಮಾಡಬೇಕಾಗತ್ತೆ. ಅದೇ ರೀತಿಯಲ್ಲಿ 1 ಇಯರ್ಗೆ ಒಂದ್ಸರಿ ಇನ್ನೂ ರಿಲೇ, ಅಲಾರಾಮ್ಸ್, ದೇರ್ ಸರ್ಕ್ಯೂಟ್ಸ್ ಅವನ್ನ ಚೆಕ್ ಮಾಡಬೇಕಾಗತ್ತೆ, ಅವನ್ನ ಎಕ್ಸಾಮಿನ್ ಮಾಡಬೇಕಾಗತ್ತೆ. ಕ್ಲೀನ್ ದ ಕಾಂಪೊನೆಂಟ್, ರೀಪ್ಲೇಸ್ ದಿ ಕಾಂಟ್ಯಾಕ್ಟ್ಸ್, ಚೇಂಜಸ್ ಸೆಟ್ಟಿಂಗ್ಸ್, ಇವೆಲ್ಲ ಏನು ರಿಕ್ವೈರ್ಮೆಂಟ್ ಇರುತ್ತೆ ಅದೆಲ್ಲ ಮಾಡಬೇಕಾಗತ್ತೆ. ಹಾಗೆ 2 ಇಯರ್ ಅಂತ ಬಂದಾಗ 2 ಇಯರಿಗೆ ಒಂದ್ಸರಿ ಅದನ್ನು ನಾವು ನಾನ್ ಕನ್ಸರ್ವೇಟರ್ ಟ್ರಾನ್ಸ್ಫಾರ್ಮರ್ಸ್ನಲ್ಲಿ ಇಂಟರ್ನಲ್ ಇನ್ಸ್ಪೆಕ್ಷನನ್ನು ಮಾಡಬೇಕಾಗುತ್ತೆ. ಫಿಲ್ಟರ್ ಆಯಿಲ್ ರಿಗಾರ್ಡ್ಲೆಸ್ ಆಫ್ ದ ಕಂಡೀಷನ್ ಅಂತ ಹೇಳ್ತೀವಿ. ಸೊ ಆಯಿಲ್ ಫಿಲ್ಟ್ರೇಷನ್ಗೆ ಹಾಕಬೇಕಾಗತ್ತೆ. ಆಮೇಲೆ 3 ಇಯರಿಗೆ ಆಲ್ ಪಾರ್ಟ್ಸ್ ಓವರಾಲ್ ಇನ್ಸ್ಪೆಕ್ಷನ್ ಬೈ ಲಿಫ್ಟಿಂಗ್ ಆಫ್ ಕೋರ್ ಆ್ಯಂಡ್ ಕಾಯಿಲ್ಸ್. ಹೊರಗಡೆ ಕೋರ್ ಮತ್ತು ಕಾಯಿಲನ್ನು ಹೊರಗಡೆ ಹಾಕ್ಕೊಂಡು ನಾವು ಅದನ್ನು ಓವರಾಲ್ ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಆಮೇಲೆ ವಾಶ್ ಬೈ ಫ್ಲುಷಿಂಗ್ ಡೌನ್ ವಿತ್ ದ ಕ್ಲೀನ್ ಡ್ರೈ ಆಯಿಲ್ ಅಂತ ಹೇಳ್ತೀವಿ, ಹಾಗೆ ಮಾಡಬೇಕಾಗತ್ತೆ. ಈ ಥರದ್ದು ಇದೆಲ್ಲ ಲೆಸ್ ದ್ಯಾನ್ 100 kVA ಟ್ರಾನ್ಸ್ಫಾರ್ಮರ್ನಲ್ಲಿ ನಾವು ಇವೆಲ್ಲವನ್ನು ಮಾಡ್ತಾ ಇರ್ತೀವಿ. ಸೊ ಹಾಗೆಯೇ ಮೋರ್ ದ್ಯಾನ್ 1000 kVA ಅಬೋವ್ನಲ್ಲಿರ್ತಕ್ಕಂಥ ಕೆಪಾಸಿಟಿ ಟ್ರಾನ್ಸ್ಫಾರ್ಮರ್ನಲ್ಲಿ ಮಾಡ್ತಕ್ಕಂಥದ್ದು ಅಲ್ಲಿ ನಮಗೆ ಹವರ್ಲಿ ಇರ್ತದೆ. ಅದನ್ನು ಹವರ್ಲಿ ಆಂಬಿಯಂಟ್ ಟೆಂಪ್ರೇಚರ್ ಚೆಕ್ ಮಾಡಬೇಕಾಗತ್ತೆ, ಅದನ್ನು ಸರಿಪಡಿಸ್ಬೇಕಾಗತ್ತೆ. ಏನಾದರೂ ಪ್ರಾಬ್ಲಮ್ ಇದ್ದರೆ, ನಾರ್ಮಲ್ ವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರೆ
ಆಮೇಲೆ ಅದೇ ರೀತಿ ಅವರ್ಲಿ ಇನ್ನೊಂದು ವೈಂಡಿಂಗ್ ಕಾಯಿಲ್ ಟೆಂಪ್ರೇಚರ್ ಅಂತ ಹೇಳ್ತೀವಿ, ಅದನ್ನು ಚೆಕ್ ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಕೇರ್ ಶುಡ್ ಬಿ ಟೇಕನ್ ಅಂತ ಹೇಳ್ತೀವಿ. ಹಾಗೇನೆ ಅವರ್ಲಿ ಇನ್ನೂ ಒಂದು ಲೋಡು ಕರೆಂಟು ವೋಲ್ಟೇಜನ್ನು ನಾವು ಚೆಕ್ ಮಾಡಬೇಕಾಗತ್ತೆ, ರೇಟಿಂಗ್ಸ್ ಸರಿಯಾಗಿದೆಯಾ ಇಲ್ವಾ ಅಂತ. ಹಾಗೆ ಡೈಲಿ ಆಯಿಲ್ ಲೆವೆಲ್ ಇನ್ ಟ್ರಾನ್ಸ್ಫಾರ್ಮರ್ನ ಚೆಕ್ ಮಾಡಬೇಕಾಗುತ್ತೆ. ಅದು ಒಂದು ವೇಳೆ ಲೋ ಇದ್ದರೆ ಟಾಪಪ್ ಮಾಡ್ತೀವಿ ಅಥವಾ ಪಾಪಪ್ ಅಂತ ಹೇಳ್ತೀವಿ. ಹಾಗೇನೆ ಡೈಲಿ ಇನ್ನೂ ಒಂದು ಆಯಿಲ್ ಲೆವೆಲ್ ಇನ್ ಬುಷಿಂಗ್ ಲೀಕೇಜ್ ಆ ಥರ ಏನಾರು ಆಗುತ್ತಾ ನೋಡಬೇಕಾಗುತ್ತೆ. ಚೆಕ್ ಇನ್ ಎನಿ ಲೀಕೇಜ್ ಇನ್ ಕೂಲೆಂಟ್ಸ್ ಅಂತ ಹೇಳ್ತೀವಿ. ಅರೆಸ್ಟ್ ದ ಲೀಕೇಜ್ ಆಫ್ ಎನಿ, ಏನಾದರೂ ಆ ಥರ ಲೀಕೇಜಸ್ ಇದ್ದರೆ ಅದನ್ನು ಸರಿ ಮಾಡಿ ಅಂತ ಹೇಳ್ತದೆ. ಹಾಗೆಯೇ ಡೈಲಿ ಇನ್ನೊಂದು ಬರುತ್ತೆ ರಿಲೀಫ್ ಡಯಾಫಾರ್ಗಮ್ ಅಂತ ಹೇಳ್ತೀವಿ. ಲೆದರೈಡ್ ಅಥವಾ ಗ್ಲಾಸ್ ಪೇಪರ್ಸ್ಗಳು ಆ ರೀತಿ ಏನಾದರೂ ಕ್ರ್ಯಾಕನ್ ಆಗಿತ್ತಂದ್ರೆ ಅದನ್ನು ಬ್ರೋಕನ್ ಆಗಿತ್ತಂದ್ರೆ ಅದು ರೀಪ್ಲೇಸ್ ಮಾಡಬೇಕಾಗತ್ತೆ. ಹಾಗೆಯೇ ಡಿಹೈಡ್ರೇಟಿಂಗ್ ಬ್ರೀತರ್ ಡೈಲಿ ಮೇಂಟೆನೆನ್ಸಲ್ಲಿ ಬರ್ತಕ್ಕಂಥದ್ದು. ಚೆಕ್ ಏರ್ ಪ್ಯಾಸೇಜಸ್ ಆರ್ ಫ್ರೀ ಕಲರ್ ಆಫ್ ದಿ ಸಿಲಿಕಾ ಜೆಲ್, ಚೆಕ್ ಆಯಿಲ್ ಲೆವೆಲ್ ಆ್ಯಂಡ್ ಇನ್ನು ಆಯಿಲ್ ಕ್ಯಾಪ್ ಅಂತ ಹೇಳ್ತೀವಿ. ಆಯಿಲ್ ಲೆವೆಲನ್ನು ಚೆಕ್ ಮಾಡ್ತಿರಬೇಕು, ಸಿಲಿಕಾ ಜೆಲ್ಲನ್ನು ಚೆಕ್ ಮಾಡ್ತಾ ಇರಬೇಕು, ಇವೆಲ್ಲವನ್ನು ನೋಡ್ತಾ ಇರಬೇಕಾಗತ್ತೆ ಡೈಲಿ. ಹಾಗೆ ಕ್ವಾರ್ಟರ್ಲಿ ಬಂತ ಹೇಳಿದರೆ ಕ್ವಾರ್ಟರ್ನಲ್ಲಿ ಬುಷಿಂಗ್ಗಳನ್ನು ಕ್ಲೀನ್ ಆ್ಯಂಡ್ ರೀಪ್ಲೇಸ್ ಅದನ್ನು ಮಾಡ್ತಾ ಇರಬೇಕಾಗತ್ತೆ. ಕ್ರ್ಯಾಕ್ ಗೀಕ್ ಆಗಿದ್ರೆ ಅದನ್ನು ತೆಗೆದು ಹಾಕಬೇಕಾಗತ್ತೆ. ಹಾಗೆ ಕ್ವಾರ್ಟರ್ಲಿ ಇನ್ನೂ ಒಂದು ಬರುತ್ತೆ ಆಯಿಲಿನ ಟ್ರಾನ್ಸ್ಫಾರ್ಮರ್ ಯಾವ ಲೆವೆಲಲ್ಲಿದೆ, ಕರೆಕ್ಟ್ ಇದೆಯಾ ಇಲ್ವಾ ಅಂತ. ಹಾಗೆಯೇ ಕ್ವಾರ್ಟರ್ಲಿ ಮತ್ತೊಂದು ಬರುತ್ತೆ ಕೂಲರ್ ಫ್ಯಾನ್ ಬೇರಿಂಗ್ಸು ಮೋಟಾರ್ಸು, ಕೂಲರ್ ಫ್ಯಾನ್ಗಳನ್ನು ಮೇಂಟೆನೆನ್ಸ್ ಮಾಡಬೇಕಾಗತ್ತೆ. ಅವು ಏನಾದರೂ ಪ್ರಾಬ್ಲಮ್ ಇದ್ದರೆ ಅದನ್ನು ಲೂಬ್ರಿಕೇಟಿಂಗ್ ಮಾಡ್ತಕ್ಕಂಥದ್ದು, ಬೇರಿಂಗ್ಗಳನ್ನು ರಿಪ್ಲೇಸ್ ಮಾಡ್ತಕ್ಕಂಥದ್ದು ಎಲ್ಲ ಮಾಡಬೇಕಾಗತ್ತೆ. ಹಾಗೆ ಹಾಫ್ ಇಯರ್ಲಿ ಬರ್ತದೆ ಆಯಿಲ್ ಕೂಲರ್ ಟೆಸ್ಟ್ ಆಫ್ ದ ಪ್ರೆಷರ್, ಅದನ್ನೆಲ್ಲ ನೋಡಬೇಕಾಗತ್ತೆ. ಹಾಗೆ 1 ಇಯರ್ದು ಬರ್ತದೆ, ಅದರೊಳಗಡೆ ನಾವು ಆಯಿಲ್ BDV ಚೆಕ್ ಮಾಡಬೇಕಾಗತ್ತೆ. ಹಾಗೆ ಏನಾದರೂ ಇದ್ದರೆ ಅದನ್ನು ರೀಪ್ಲೇಸ್ ಮಾಡಬೇಕಾಗತ್ತೆ, ಫಿಲ್ಟರ್ ಮಾಡಬೇಕಾಗತ್ತೆ. ಹಾಗೆ 1 ಇಯರಿಗೆ ಒಂದ್ಸರಿ ಬಕೋಲ್ಸ್ ರಿಲೇ ಮೆಕ್ಯಾನಿಕಲ್ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಅದು ಫ್ಲೋಟ್ಸ್ಗಳು ಕರೆಕ್ಟಾಗಿ ಮೂವ್ಮೆಂಟ್ ಆಗುತ್ತಾ ಇಲ್ಲ ಅಂತೇಳಿ ಚೆಕ್ ಮಾಡಬೇಕಾಗತ್ತೆ. ಹಾಗೆ 1 ಇಯರ್ಗೆ ಒಂದ್ಸರಿ ಆಯಿಲ್ ಇನ್ ಟ್ರಾನ್ಸ್ಫಾರ್ಮರ್ ಚೆಕ್ ದ ಅಸಿಡಿಟಿ ಆ್ಯಂಡ್ ಮಾಯಿಶ್ಚರ್ ಅಂತ ಹೇಳ್ತೀವಿ. ಅಸಿಡಿಟಿ ಟೆಸ್ಟ್ ಮಾಡಬೇಕು, ಮಾಯಿಶ್ಚರ್ ಟೆಸ್ಟ್ ಮಾಡಬೇಕಾಗತ್ತೆ. ಹಾಗೆ 1 ಇಯರ್ಗೆ ಒಂದ್ಸರಿ ಆಯಿಲ್ ಫಿಲ್ಟರ್ ಬುಷಿಂಗ್ಗಳನ್ನು ನೋಡಬೇಕಾಗತ್ತೆ. ಅದನ್ನು ಆಯಿಲನ್ನು ಟೆಸ್ಟ್ ಮಾಡೋದು, ಫಿಲ್ಟರ್ ಮಾಡತಕ್ಕಂಥದ್ದು ಇದೆ. ಹಾಗೆ 1 ಇಯರ್ಗೆ ಒಂದ್ಸರಿ ಗ್ಯಾಸ್ಕೆಟ್ ಜಾಯಿಂಟ್ಸ್ ಅಂತ ಹೇಳ್ತೀವಲ್ಲ ಅವನ್ನೆಲ್ಲವನ್ನು ಅದರ ಲೀಕೇಜ್ ಏನಾದರೂ ಆಗುತ್ತಾ ಅಂತ ನೋಡಿ ರೀಪ್ಲೇಸ್ ಮಾಡಬೇಕಾಗತ್ತೆ. ಹಾಗೆ 1 ಇಯರ್ಗೆ ಒಂದ್ಸರಿ ಕೇಬಲ್ ಬಾಕ್ಸಸ್ಗಳನ್ನು ಚೆಕ್ ಮಾಡ್ತೇವೆ. ಅಲ್ಲಿ ಏನಾದರೂ ಇದರಲ್ಲಿ ಟೈಟನ್ ವೋಲ್ಟ್ ನಟ್ಗಳನ್ನು ಟೈಟನ್ ಮಾಡ್ತಕ್ಕಂಥದ್ದು ಅದನ್ನು ನೋಡ್ತೀವಿ. ಹಾಗೆ 1 ಇಯರ್ಗೆ ಒಂದ್ಸರಿ ಸರ್ಜ್ ಡೈವರ್ಟರ್ ಆ್ಯಂಡ್ ಗ್ಯಾಪ್ಸ್ ಅಂತ ಹೇಳ್ತೀವಿ. ಸೊ ಆ ರೀತಿಯಲ್ಲಿ ಏನಾದರೂ ಇದ್ದರೆ ಅದನ್ನು ಕೂಡ ಕ್ರ್ಯಾಕ್ಸು ಡಾಟ್ಸ್ ಇದ್ದರೆ ಅದನ್ನು ಕ್ಲೀನ್ ಮಾಡಬೇಕಾಗತ್ತೆ. ಹಾಗೆಯೇ 1 ಇಯರ್ಗೆ ಒಂದ್ಸರಿ ರಿಲೇಸು ಅಲಾರಾಮ್ಸು ಆ್ಯಂಡ್ ಸರ್ಕ್ಯೂಟ್ಸ್ಗಳನ್ನು ಚೆಕ್ ಮಾಡಬೇಕಾಗತ್ತೆ. ಅಲ್ಲೇನಾದ್ರು ಫಾಲ್ಟ್ಸ್ ಇದ್ದರೆ ಅದನ್ನು ರೀಪ್ಲೇಸ್ ಮಾಡೋದಿಲ್ಲ, ಅದು ಏನು ಮೇಂಟೆನೆನ್ಸ್ ಮಾಡಬೇಕು. ಹಾಗೆ 1 ಇಯರ್ಗೆ ಒಂದ್ಸರಿ ಇನ್ಸುಲೇಟರ್ ರೆಸಿಸ್ಟೆನ್ಸನ್ನು ಚೆಕ್ ಮಾಡಬೇಕಾಗತ್ತೆ. ಹಾಗೆ ನೋಡ್ತಾ ಹೋಗಬೇಕು. ಹಾಗೆಲ್ಲೇ 1 ಇಯರ್ಗೆ ಒಂದ್ಸರಿ ಓಮಿಕ್ ವ್ಯಾಲ್ಯೂನ ಚೆಕ್ ಮಾಡಬೇಕಾಗತ್ತೆ ಟ್ರಾನ್ಸ್ಫಾರ್ಮರ್ ಪ್ರೈಮರಿ ಆ್ಯಂಡ್ ಸೆಕೆಂಡ್ರಿ ವೈಂಡಿಂಗ್ನಲ್ಲಿ. ಆಮೇಲೆ 2 ವರ್ಷಕ್ಕೆ ಒಂದ್ಸರಿ ಆಯಿಲ್ ಟೆಂಪ್ರೇಚರು ಮತ್ತು ವೈಂಡಿಂಗ್ ಟೆಂಪ್ರೇಚರ್ನ ಕಂಪಲ್ಸರಿ ನೀಟಾಗಿ ಚೆಕ್ ಮಾಡ್ತಾ ಇರಬೇಕಾಗತ್ತೆ. ಹಾಗೆ 1 ಇಯರ್ಗೆ ಒಂದ್ಸರಿ ಅರ್ತ್ ರೆಸಿಸ್ಟೆನ್ಸನ್ನಂತರೂ ರೀಕಂಡೀಷನ್ ಮಾಡೋವರೆಗೆ ಹೋಗಬೇಕಾಗತ್ತೆ, ಅಂದರೆ ಪಕ್ಕ ಇರಬೇಕಾಗತ್ತೆ ಅರ್ತ್ ಕಂಡಕ್ಷನ್ನು. ಆಮೇಲೆ 5 ಇಯರ್ಸಿಗೆ ಒಂದ್ಸರಿ 1000 to 3000 kVA ಟ್ರಾನ್ಸ್ಫಾರ್ಮರ್ ಇದ್ದರೆ ಓವರಾಲ್ ಇನ್ಸ್ಪೆಕ್ಷನ್ ಮಾಡಬೇಕಾಗತ್ತೆ. ಅದನ್ನು ಹೊರಗಡೆ ಲಿಫ್ಟಿಂಗ್ ಮಾಡಿಕೊಂಡು ಹೊರಗಡೆ ಕೋರು ಮತ್ತು ಕಾಯಿಲನ್ನು ಹೊರಗಡೆ ತೆಗೆದು ನಾವು ಅದನ್ನು ವಾಷಿಂಗ್ ಮಾಡೋದು, ಫ್ಲಿಶಿಂಗ್ ಮಾಡೋದು ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ಎಲ್ಲ ಮಾಡಬೇಕಾಗುತ್ತೆ. ಹಾಗೆ 7 to 10 ಇಯರ್ಸ್ಗೆ ಒಂದ್ಸರಿ ಅಬೌವ್ 3000 kVA ಟ್ರಾನ್ಸ್ಫಾರ್ಮರ್ ಇದ್ದರೆ ಓವರಾಲ್ ಇನ್ಸ್ಪೆಕ್ಷನ್ ಇನ್ಕ್ಲೂಡಿಂಗ್ ಲಿಫ್ಟಿಂಗ್ ಆಫ್ ಕೋರ್ ಆ್ಯಂಡ್ ಕಾಯಿಲ್ಸ್ ಅಂತ ಹೇಳ್ತೀವಿ. ವಾಶ್ ಬೈ ಫ್ಲಿಶಿಂಗ್ ಡೌನ್ ದ ಕ್ಲೀನ್ ಡ್ರೈ ಆಯಿಲ್. ಹೀಗೆ ಎಲ್ಲವನ್ನು ಮಾಡ್ತಾ ನಾವು ಮೇಂಟೆನೆನ್ಸನ್ನು ಮಾಡಬೇಕಾಗತ್ತೆ. ಇದನ್ನು ನೀವು ಈ ಮೇಂಟೆನೆನ್ಸ್ ಚಾರ್ಟ್ಗಳನ್ನು ಇಟ್ಕೊಂಡು ನೋಡಿದ್ರೆ ಗೊತ್ತಾಗುತ್ತೆ. ಹಾಗೆ ನಾವು ಮುಂದಿನ ಕ್ಲಾಸ್ನಲ್ಲಿ ನಾವು ಇನ್ನು ಮುಂದೆ ಜನರೇಟ್ರ್ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಜನರೇಟರ್ ಚಾಪ್ಟರ್ನ ಸ್ಟಾರ್ಟ್ ಮಾಡೋಣ. ಜನರೇಟರ್ ಚಾಪ್ಟರ್ನಲ್ಲಿ 1 by 1 ಕ್ಲಾಸಸ್ ಏನು ಬರುತ್ತೆ ಅನ್ನೋದನ್ನು ನೋಡ್ತಾ ಇರಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದ.